ಉದ್ದೇಶ ಇವತ್ತು ಬಂದಂತ ಉದ್ದೇಶ ಬಂದ್ಬಿಟ್ಟು ನಿನ್ನೆ ಅಲ್ಲ ಮೊನ್ನೆ ಬಿದ್ದಂತಹ ಭಾರಿ ಅಲಿಕಲ್ಲು ಮತ್ತು ಬಿರುಗಾಳಿ ಮತ್ತು ಮಳೆಯಿಂದ ಕೂಡ ನಮ್ಮ ಕ್ಯಾಸಂಬಳ್ಳಿ ಹೋಬಳಿಯ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯತಿ ಮತ್ತು ಕಂಗಂಡಳ್ಳಿ ಗ್ರಾಮ ಪಂಚಾಯತಿ ಮತ್ತು ಜಕರ್ಸ್ಕೊಪ್ಪ ಅದ್ರ ಜೊತೆಗೆ ಕ್ಯಾಸಂಬಳ್ಳಿ ಕೂಡ ಈ 4 ಪಂಚಾಯತಿಗಳಲ್ಲಿ ಸುಮಾರು 500 ರಿಂದ 600 ಎಕರೆಯಷ್ಟು ಮಾವು ಬೆಳೆ, ಸುಮಾರು 50 ರಿಂದ 60ರಷ್ಟು ಬೆಳೆ ನಾಶ ಆಗಿದೆ. ಅದ್ರ ಜೊತೆಗೆ ಬಾಳೆ ಕೂಡ ನಾಶ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಟ್ಟು ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬಂದ್ರು, ಮತ್ತೆ ಅದರ ಜೊತೆಗೆ ನಮ್ಮ ಶಾಸಕರು ಬಂದ್ರು. ಎಲ್ಲರೂ ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಬಂದು ಖುದ್ದಾಗಿ ಭೇಟಿ ನೀಡಿದಾಗ ಕೆಳಗೆ ಬಿದ್ದಿರುವಂತಹ ಒಂದು ಮಾವಿನಕಾಯಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಎಲ್ಲ ಕೂಡ ತುಂಬಾ ನೋವುಂಟಂತಹ ಮಾಡುವಂತಹ ಒಂದು ಸಂಗತಿಯಾಗಿದೆ. ಅದಕ್ಕೆ ನಮ್ಮ ತಾಲೂಕಿನಲ್ಲಿರುವಂತಹ ಏನು ಬಾಳೆ ಬೆಳೆ ಆಗಿರ್ಬೋದು ಮತ್ತು ಮಾವು ಬೆಳೆ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಕಷ್ಟದಲ್ಲಿದ್ದಾರೆ. ಆದ ಕಾರಣಕ್ಕಾಗಿ ನಾವು ಇಲ್ಲಿ ನಮ್ಮ ತಹಸೀಲ್ದಾರ್ ಕಚೇರಿ ಅವರಿಗೆ ಒಂದು ಮಾಹಿತಿ ನೀಡಬೇಕು ಮತ್ತೆ ಮನವಿ ಕೊಡ್ಬೇಕಂತೇಳಿ ಇವತ್ತು ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರ ಸಂಘದ ವತಿಯಿಂದ ಮತ್ತು ಎಲ್ಲ ನಮ್ಮ ಸಮಸ್ತ ರೈತರ ಪರವಾಗಿ ಕೂಡ ಇವತ್ತು ದಿವಸ ನಾವು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ. ಆದ ಕಾರಣಕ್ಕಾಗಿ ನಮ್ಮ ಏನು ತಹಸೀಲ್ದಾರ್ ಸಾಹೇಬರಿದ್ದಾರೆ, ಅವರು ಕೂಡ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ನಮ್ಮ ಮನವಿಯನ್ನು ಏನಂತ ಹೇಳಿದ್ರೆ, ನಮ್ಮ ರೈತರಿಗೆ ಏನು ಮಾವು ಬೆಳೆ ಬೆಳೆದಿದ್ದಾರೆ ಅಲ್ಲಿ ನಾವು ಏನು ಬೆಳೆ ನಾಶ ಆಗಿದೆ, ನಾಶ ಇರುವಂತಹ ರೈತರಿಗೆ ಕನಿಷ್ಠ ಅಂದ್ರೆ ಕೂಡ ಒಂದು ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಕೊಡಬೇಕು. ಅದು ಯಾಕೆ ಅಂತ ಹೇಳಿದ್ರೆ, ನಮ್ಮ ನಿರ್ವಹಣೆ ಏನಿದೆ ಮೇಂಟೆನೆನ್ಸ್ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ನಮ್ಮ ಒಂದು ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಆಗ್ತಾ ಇದೆ. ಏನು ಸರಿಸುಮಾರು 5 ರಿಂದ 6 ತಿಂಗಳಿಂದ ಕೂಡ ಮಳೆ ಇಲ್ದಿರ ಇತ್ತು. ಒಂದು 3 ದಿವಸ ಹಿಂದೆ ಬಿದ್ದಂತಹ ಮಳೆ ಮತ್ತು ಅಲಿಕಲ್ಲು ಮತ್ತು ಬಿರುಗಾಳಿಯಿಂದ ಕೂಡ ಸುಮಾರು ಬೆಳೆ ನಷ್ಟ ಆಗಿತ್ತು. ಅದಕ್ಕೆ ಮುಂಚೆ ಕೂಡ ನಮ್ಮ ಏನು ಔಷಧಿ ಮಾಡೋದಕ್ಕೆ ಮತ್ತೆ ಸಿಂಪಡಣೆ ಮಾಡೋದಕ್ಕೆ ಮತ್ತೆ ನಿರ್ವಹಣೆ ಮಾಡೋದಕ್ಕೆ ಟ್ಯಾಂಕರ್ ಇಂದ ಕೂಡ ನೀರು ಮಾಡಿದ್ದೀವಿ ನಾವೆಲ್ಲ ಕೂಡ. ಒಂದೊಂದು ಎಕರೆ ತೋಟಕ್ಕೆ ಕೂಡ ಸರಿಸುಮಾರು ಅಂದ್ರೆ 10 ಟ್ಯಾಂಕರ್ ಅಂದ್ರೆ ಕೂಡ 8,000 ರೂಪಾಯಿ ಆಗ್ತಿದೆ ಒಂದು ಸಾರಿಗೆ. ಅದರಂತೆ ಕೂಡ ಒಬ್ಬೊಬ್ರು 2 ಸರಿ ಮಾಡಿದ್ದಾರೆ, 3 ಸರಿ ಮಾಡಿದ್ದಾರೆ. ಕನಿಷ್ಠ ಅಂದ್ರೆ ಕೂಡ 15,000 ರೂಪಾಯಿ ಈಕ್ವಲ್ ಆಗಿ ಎಲ್ಲರೂ ಮಾಡಿದ್ದಾರೆ. ಅದ್ರ ಜೊತೆಗೆ ಔಷಧಿ ಮತ್ತು ಸಿಂಪಡಣೆ ಮಾಡೋದಕ್ಕೆ ಕೂಡ ಸರಿಸುಮಾರು ಅಂದ್ರೆ ಕೂಡ 20,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಆದ ಕಾರಣಕ್ಕಾಗಿ ಇವತ್ತು ನಮ್ಗೆ ಲಾಭ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಏನು ಮೇಂಟೆನೆನ್ಸ್ ಮಾತ್ರ, ನಿರ್ವಹಣೆ ಮಾತ್ರ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ನಮ್ಮ ರೈತರು ಒಂದು ಕಣ್ಣಲ್ಲಿ ನೀರು ಬರುವಂತಹ ಸಿಚುವೇಶನ್ ಇಲ್ಲ. ಅದರಿಂದ ಹಿಡಿದು ಅದರ ಮೇಲ್ಭಾಗದಲ್ಲಿ ಇವತ್ತಿನ ದಿವಸ ನಮ್ಮ ರೈತರ ಬಾಳಲ್ಲಿ ಮತ್ತು ಅವರ ಕಣ್ಣಲ್ಲಿ ರಕ್ತ ಬರುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಅದನ್ನ ಬರಬಾರ್ದಂತೇಳಿ ಇವತ್ತು ನಮ್ಮ ತಹಸೀಲ್ದಾರ್ ಆಗಿರ್ಬೋದು ಮತ್ತೆ ನಮ್ಮ ಇಲಾಖೆ ಆಗಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಕೂಡ ಒಂದು ಕಳೆಕಳೆಯಾದಂತಹ ಮನವಿ ಮತ್ತು ಅದ್ರ ಜೊತೆಗೆ ಕೂಡ ಒಂದು ಆಗ್ರಹ ಮಾಡ್ತಾ ಇದೀವಿ. ದಯವಿಟ್ಟು ಏನು ಸರಿಸುಮಾರು ಇನ್ನೊಂದು 1 ವಾರ ಅಥವಾ 10 ದಿನಗಳ ಒಳಗಾಗಿ ಕೂಡ ಏನು ಪರಿಹಾರ ಇದೆ ಅದನ್ನ ಕೊಳ್ಳೇಬೇಕು. ಅದನ್ನ ಕೊಡೋದ್ರಲ್ಲಿ ಏನಾದ್ರು ಮೀನಾಮೇಷ ಮಾಡಿದ್ರೆ ದಯವಿಟ್ಟು ಒಂದು ಮನವಿ ಮಾಡ್ತಾ ಇದೀವಿ. ಇದರ ಮುಂದಿನ ಭಾಗದಲ್ಲಿ ಕೂಡ ಒಂದು ಉಗ್ರವಾದ ಹೋರಾಟ ಮಾಡೋದಕ್ಕೂ ಕೂಡ ನಾವು ನಮ್ಮ ರೈತರ ಪರವಾಗಿ ಸಿದ್ಧವಿದ್ದೀವಿ ಅಂತ ಹೇಳಿ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಬಿಟ್ಟು ನಮ್ಮ ಕರಡಗೂರು, ಮಜರಾಡಿಹಳ್ಳಿ, ಐವರಹಳ್ಳಿ ಸುತ್ತಮುತ್ತಲಿನ ಸರಿಸುಮಾರು ಒಂದು 10 ರಿಂದ 15 ಗ್ರಾಮಗಳಲ್ಲಿ ಸುಮಾರು 50 ರಿಂದ 60ರಷ್ಟು ಬೆಳೆ ಹಾನಿಯಾಗಿದೆ. ಕ್ಯಾಸಂಬಳ್ಳಿ ಹೋಬಳಿ ಮಾವು ಬೆಳೆಗಾರರ ಒಕ್ಕೂಟ ವತಿಯಿಂದ ಅವರ ಅಧ್ಯಕ್ಷರು ಬಂದಿದ್ದಾರೆ ಹಾಗೂ ಹಲವಾರು ರೈತರು ಬಂದಿದ್ದಾರೆ. ಎಲ್ಲ ಮಾವು ಬೆಳೆ ನಾಶದ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಹೇಗೆ ನಾಶ ಆಗಿದೆ, ಎಷ್ಟು ಈ ಆಲಿಕಲ್ಲು ಪ್ಲಸ್ ಬಿರುಗಾಳಿಯಿಂದಾಗಿ ಅದಂತ ಭಾರಿ ಪ್ರಮಾಣದ ನಷ್ಟ ಆಗಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗೊಂದು ಮನವಿನ ಕೊಟ್ಟಿದ್ದಾರೆ. ಮನವಿ ಪತ್ರದಂತೆ ಸರ್ಕಾರದಿಂದ ಏನು ಸೌಲಭ್ಯ ಇದೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ NDRF ಸ್ಪೆಷಲ್ ಪ್ಯಾಕೇಜ್ ನ ಕೋರಿ ನಮಗೆ ಮನವಿ ಸಲ್ಲಿಸಿದ್ದಾರೆ. ಹಾರ್ಟಿಕಲ್ಚರ್ ಕ್ರಾಪ್ ಅಡಿ ಇದು ಬರ್ಲಿಕ್ಕಿಲ್ಲ ಬಹುಶಃ. ಸೊ ಬಾಳೆ ಬೆಳೆಗಾದ್ರೆ ಅದು ನಿಗದಿತ ಇದಿದೆ, ಸೊ ಕಾಂಪನ್ಸೇಷನ್ ಕೊಡೋದಕ್ಕೆ. ಇದರಲ್ಲಿ ನಾವೇನೋ ಸ್ಪೆಷಲ್ ಪ್ಯಾಕೇಜ್ NDRF ಪ್ರಾವಿಷನ್ ಏನಿದೆ ಅದ್ರ ಮುಖಾಂತರನೇ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು DC ಸಾಹೇಬರಿಗೆ ನಮ್ಮ ಕಡೆಯಿಂದ ಎಲ್ಲ ರಿಪೋರ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಫೀಲ್ಡ್ ಸ್ಟಾಫ್ ಇಂದ ಎಲ್ಲೆಲ್ಲಿ ಯಾವ್ಯಾವ್ದು ಊರಲ್ಲಿ ಎಷ್ಟು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ರಿಪೋರ್ಟ್ಸ್ನ ನಾವು DC ಅವ್ರಿಗೆ ಕಳ್ಸಿಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀನಿ. ಕ್ಯಾಸಂಬಳ್ಳಿ ಹೋಬಳಿ ಸೈಡ್ ಆ ಸೈಡ್ ಎಲ್ಲ ಹೋಗಿದ್ದೆ. ನಾನು ಹೆಚ್ಚಾಗಿ ನಿನ್ನೆ ಹೋದಾಗ ಬಹಳಷ್ಟು ನನಗೆ ಬಾಳೆ ಬೆಳೆಗಳಿದೆ ಜಾಸ್ತಿ, ಎಲ್ಲ ಮರಗಳು ಮುರಿದೋಗಿ ಬಿದ್ದೋಗಿರೋದು ಇದು ಕಾಣಿಸ್ತು. ಮಾವು ಒಂದೆರಡು ಕಡೆ ವಿಸಿಟ್ ಮಾಡಿದಾಗ ಅಲ್ಲಿ ತೋಟಕ್ಕೆ ರೈತರು ಇರಲಿಲ್ಲ. ಹೊರಗಡೆಯಿಂದ ನೋಡ್ಕೊಂಡ್ ಬಂದೆ. ಈ ಕಡೆ ಲಾಕ್ಡ್ ಪ್ಲೇಸಸ್ ಇತ್ತು. ಆಮೇಲೆ ಬೇರೆ ಇನ್ನೊಂದು ಎಲೆಕ್ಷನ್ ಮೀಟಿಂಗ್ ಇದ್ದಿದ್ದರಿಂದ ನಾನು ಅಲ್ಲಿ ತಳ್ಬೇಕಾಯ್ತು. ಸೊ ನಮ್ಮಲ್ಲಿ ಇದಿದೆ, ಇವರು ಇವಾಗ ಅದೇ ನಂಬರ್ ತಗೊಂಡ್ರೆ ಇವರು ಎಲ್ಲ ಅದಕ್ಕೆ ಆ ಉದ್ದೇಶದಿಂದ ಎಲ್ಲೆಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಗಿದೆ ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ನಾವು ಒಂದು ರಿಪೋರ್ಟ್ಸ್, ನಾನು ವಾಸ್ತವಾಂಶದ ಏನಿದೆ ಸಂಗತಿ ಅದು ನಾನು ರಿಯಲ್ ಟೈಮ್ ನಾನೇ ಖುದ್ದು ಇದ್ದ ಜೊತೆಲಿ ನಾನು ಎಲ್ಲೆಲ್ಲಿ ರೀಚ್ ಆಗಲ್ಲ ಅಲ್ಲಿ ನಮ್ಮ ರೆವಿನ್ಯೂ ಅಫಿಷಿಯಲ್ಸ್ನ ಕಳಿಸಿ, VA ಇರ್ಬೋದು, ನಮ್ಮ RI ಇರ್ಬೋದು, ಅವರಿಂದ ನಾವು ಗ್ರೌಂಡ್ ರಿಪೋರ್ಟ್ಸ್ ತಗೊಂಡು ನಂತರ ಅದಕ್ಕೇನು ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ.